ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾನು ಸ್ವಾಮಿ ವಿವೇಕಾನಂದರ ಒಂದು ಅಮೂಲ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ವಿವೇಕಾನಂದರು ಹೇಳುತ್ತಾರೆ, ಸಾಧ್ಯವೇ ಇಲ್ಲ ಎಂದು ಕುಳಿತರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವವಾಗುತ್ತದೆ. ಸಾಧ್ಯವೇ ಇಲ್ಲ ಎಂದು ಕುಳಿತರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಯಾವುದು ಅಸಾಧ್ಯವಲ್ಲ. ನಾವು ಮೊದಲೇ ಇದು ನನ್ನಿಂದ ಸಾಧ್ಯವಿಲ್ಲ ಎಂದು ನಿರ್ಧರಿಸಿದರೆ ನಮ್ಮ ಶಕ್ತಿಯನ್ನು ನಾವೇ ಕುಂದಿಸಿಕೊಂಡಂತೆ. ಗೆಲುವಿನ ಹಾದಿಯಲ್ಲಿ ಪ್ರಯತ್ನವೇ ಮೊದಲ ಮೆಟ್ಟಿಲು. ನಮ್ಮ ಪ್ರಯತ್ನದಿಂದ ಕಳೆದುಕೊಳ್ಳುವುದು ಏನೂ ಇಲ್ಲ. ನಾವು ಪ್ರಯತ್ನಿಸಿ ಗೆದ್ದರೆ ಸಂತೋಷವಾಗುತ್ತದೆ, ಒಂದು ವೇಳೆ ಸೋತರೆ ಅನುಭವ ಸಿಗುತ್ತದೆ. ಈ ಅನುಭವವೇ ಮುಂದಿನ ದೊಡ್ಡ ಯಶಸ್ಸಿಗೆ ದಾರಿಯಾಗುತ್ತದೆ. ಆದ್ದರಿಂದ ಸೋಲಿಗೆ ಹೆದರಿ ಕುಳಿತುಕೊಳ್ಳದೆ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗೋಣ. ಧನ್ಯವಾದಗಳು.